ಏನೋ ಹೇಳಕ್ಕೆ ಬಂದೆ, ಏನೇನೋ ಮಾತಾಡ್ತಾ ಇದ್ದೀನಿ. ಅಲ್ವೇ ಮೀಟ್ರು, ನಿನಗೆ ಯಾವಾಗಲೂ ನಾನು ಬಿಲ್ಡಪ್ ಕೊಡ್ತಾನೆ ಇರ್ತೀನಿ. ಆದರೆ ಒಂದು ದಿನ ನಿನ್ನ ಬಾಯಲ್ಲಿ ನನ್ನ ಬಗ್ಗೆ ಒಳ್ಳೆ ಮಾತಾಡಿದ್ಯಾ? ಅಷ್ಟೊಂದು ಖರಾಬ್ ನನ್ನ ಮಗನ ನಾನು. ನೋಡೋಕ್ಕೆ ಸ್ಮಾರ್ಟ್ ಆಗಿಲ್ವಾ, ಹಾಟ್ ಆಗಿಲ್ವಾ? ಥೂ, ಎಲ್ಲ ಬೇಕಿತ್ತಾ? ಶೋ ಅವರು ಇದನ್ನು ಕೊಟ್ಟಿದ್ದಾರೆ. ಏನದು? ನಾನು ನೀನು ಹೋಗ್ಬೇಕಂತೆ. ಏಯ್, ಸುಮ್ಮನೆ ಹೇಳು ಏನು ಅಂತ. ನನಗೆ ತಲೆ ಕೆಡಿಸ್ಬೇಡ. ಎಲ್ಲಿಗೆ ಹೋಗ್ಬೇಕಂತೆ ನಾವು? ಮಧುಚಂದ್ರಕ್ಕೆ. ಏನು? ಹನಿಮೂನ್ ಪ್ಯಾಕೇಜ್ ಕಳಿಸಿದ್ದಾರೆ. ಅದು ಗೆದ್ದಿರೋದಕ್ಕೆ ಪ್ರೈಸ್. ಏಯ್, ನಿಂಗೇನು ಲೂಸಾ? ನಾನು ಅವ್ರನ್ನ ಅದೇ ಪ್ರಶ್ನೆ ಕೇಳಿದೆ. ಗೆದ್ದಿರೋದಕ್ಕೆ ಕಪಲ್ಸ್ ಹನಿಮೂನ್ಗೆ ಹೋಗ್ಲಿಲ್ಲ ಅಂದ್ರೆ ಹೆಂಗೆ ಅಂತ ಕೇಳಿದ್ರು. ಅಯ್ಯಯ್ಯೋ, ಮೊದಲು ಅರ್ಧ ಹಾಕೋದನ್ನ. ದೇವ್ರೆ, ಇವನಿಂದ ಹೇಗಾದ್ರೂ ನನ್ನ ಕಾಪಾಡಪ್ಪ. ನನ್ನ ಕೆಲ ಅಂತ ಪೋಲಿ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲಪ್ಪ. ನೋಡು, ಸರಿ ಇರಲ್ಲ. ನಾನು ಚಚ್ಚಾಕ್ಬಿಡ್ತೀನಿ. ಸುಮ್ಮನೆ ಅದನ್ನ ಅರ್ಧ ಹಾಕೋ. ನಮ್ಮ ಕೈ ಅದಕ್ಕೆಲ್ಲ ಕೋಆಪ್ರೇಟೇ ಮಾಡಲ್ಲ. ಬಡ್ಡಿ ಮಗು ನನ್ನ ಮಾತೆ ಕೇಳಲ್ಲ ಅಂತೀನಿ. ನಾಟಿ ಫೆಲೋಸ್. ನಾನೇ ಅರ್ಧ ಹಾಕ್ತೀನಿ. ಏನ್ ತಮಾಷೆನಾ? ಹನಿಮೂನು ಮಣ್ಣು ಮಸಿ ಅಂದ್ರೆ ಕೊಡಿಲಿ. ಕೂಲ್ ಡೌನ್ ಬೇಬಿ. ಈ ಟಿಕೆಟ್ಸ್ ಬಂದಿರೋದು ನಮಗೆ, ಆದರೆ ಉಪಯೋಗ ಆಗೋದು ಬೇರೆಯವ್ರಿಗೆ. ಒಂದು ಸೂಪರ್ ಸುಪ್ರೀಮ್ ಐಡಿಯಾ ಇದೆ. ಏನು ಐಡಿಯಾ ನಿಂದು? ಏಯ್, ಹೇಳೋದನ್ನ ಕೇಳೆ. ನಾವಿಬ್ರು ಕಪಲ್ಸಾ? ನಾವಿಬ್ರು ಮದುವೆ ಆಗಿದ್ದೀವಾ? ಥೂ, ಇಲ್ಲಪ್ಪ. ಮತ್ತೆ ಇದು ಮದುವೆ ಆಗಿರೋರಿಗೆ. ಅಂದ್ರೆ ಅಕ್ಕ ಬಾವಂಗ ಇದೆ ನೋಡೋ ಜಾಡು. ಒಳ್ಳೆ ಟ್ಯೂಬ್ಲೈಟ್ ಥರ ಪಕ್ಕ ಅಂತಿರ್ತೀಯ. ಕೋಪ ಬಂದ್ಬಿಡತ್ತೆ ನನಗೆ ಅಷ್ಟೇ. ನೋಡೋ, ಅವ್ರು ಮದುವೆ ಆದಾಗಿಂದ ನಾವಿಬ್ರು ಏನು ಗಿಫ್ಟೇ ಕೊಟ್ಟಿಲ್ಲ. ಸೊ ನಮ್ಮಿಬ್ರು ವತಿಯಿಂದ ಈ ಟಿಕೆಟ್ಸ್ ಅವರಿಗೆ ಗಿಫ್ಟ್. ಹೆಂಗೆ ಪ್ಲ್ಯಾನು ಮಿಸ್ ಮೀಟರ್? ಅಷ್ಟೇನ್ ಡುಬಾಕಾಗೇನು ಇಲ್ಲ ಬಿಡು ಐಡಿಯಾ. ಅಲ್ವಾ ಹೆಂಗೆ ನಾವು? ಸರಿ, ಒಂದ್ ಕೆಲಸ ಮಾಡು. ಇದನ್ನ ಸೀಕ್ರೆಟ್ ಆಗಿ ಹೋಗಿ ಭಾವನೆಗೆ ಕೊಟ್ಬಿಡು. ಅಕ್ಕನ್ಗೆ ಇದು ಶೋ ಇಂದ ಸಿಕ್ಕಿರೋದು ಅಂತ ಏನ್ ಗೊತ್ತಾಗದ್ ಬೇಡ. ಇಲ್ಲಾಂದ್ರೆ 1000 ಕ್ವಶನ್ಸ್ ಕೇಳ್ಬಿಡ್ತಾಳೆ. ನಾನಾ ಎಗ್ರಿಕಳಲ್ಲಿ ಈ ಥರ ಡೇಂಜರಸ್ ಕೆಲಸ ಎಲ್ಲ ನನ್ನ ಕೈಲಾಗಲ್ಲ. ನನಗೆ ಭಯ ಆಗತ್ತೆ. ಇದೆಲ್ಲ ನೀನೇ ಕ್ಲಿಯರ್ ಮಾಡ್ಕೊಬೇಕು. ಇದು ನಮ್ಮ ವಿನಂತಿ. ನೋಡೋ, ನೀನುಂಟು ನಮ್ಮ ಅಣ್ಣ ಉಂಟಪ್ಪ. ಜೈ ಆಂಜನೇಯ. ತಗೋ ಹೋಗು. ಏಯ್, ಸುಮ್ಮನೆ ಇರ. ಎಲ್ಲದಕ್ಕೂ ಏನಾದ್ರೂ ಒಂದು ಡವ್ ಇರುತ್ತೆ. ಹೋಗಿ ಸುಮ್ಮನೆ ಇದನ್ನ ಭಾವಂಗೆ ಕೊಟ್ಬಿಡು. ನನಗೆ ಭವ್ಯನ ಡ್ರಾಪ್ ಮಾಡಬೇಕು ಕಾಲೇಜಿಗೆ. ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಬೇಡ. ಆಯ್ತು ಬೈಬೇಡ, ನಾನೇ ಕೊಡ್ತೀನಿ. ಮೀಟ್ರು, ನಿನಗೆ ನನ್ನ ಬಗ್ಗೆ ಏನು ಸ್ಪೆಷಲ್ ಅನ್ಸಲ್ವಾ? ನೋಡೋಕೆ ಹೀರೋ ಥರ ಇದ್ದೀನಿ. ಒಳ್ಳೆ ಹೈಟು, ಹಾಟು, ಸ್ಮಾರ್ಟ್ ಆಗಿದ್ದೀನಿ. ಆದ್ರೂ ನಿಂಗೆ ಏನೋ ಅನ್ಸ. ಏಯ್, ಸುಮ್ಮನೆ ನೀನೇ ಯಾವಾಗಲೂ ಬಿಲ್ಡಪ್ ಕೊಟ್ಕೊಳ್ಳೋದನ್ನ ಕಮ್ಮಿ ಮಾಡು ಆಯ್ತಾ? ಹಾಟ್ ಅಂತೆ, ಸ್ಮಾರ್ಟ್ ಅಂತೆ, ಹೀರೋ ಅಂತೆ. ಒಳ್ಳೆ ಕಳಾಸಿ ಪಾಳ್ಯದಲ್ಲಿ ಕೋಳಿ ಕುಯ್ಯೋನ್ ಥರ ಇದ್ದಾನೆ. ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ ನಾನು. ಅಪ್ಪ, ಇವೆಂಟ್ಗೆ ಹೋಗಿದ್ದಾರಲ್ಲ, ಎಲ್ಲ ಚೆನ್ನಾಗಾಯ್ತಾ? ಹೋಗೋವರೆಗೂ ಎಲ್ಲನೂ ಚೆನ್ನಾಗೇ ಇತ್ತು ವಿನಯ್. ಹೋದ್ಮೇಲೇ ಯಾಕಾದರೂ ಇಲ್ಲಿಗೆ ಬಂದು ಅಂತ ಅನ್ನಿಸ್ತು. ಛೀ, ಒಬ್ಬ ಮನುಷ್ಯ ಇಷ್ಟು ಕೆಳಮಟ್ಟಕ್ಕೆ ಇಳಿಯೋಕ್ಕೆ ಸಾಧ್ಯ ಅಂತ ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿತ್ತು. ಯಾಕಪ್ಪ, ಏನಾಯಿತು? ನನ್ನ ಜೀವನದಲ್ಲಿ ನಾನು ನುಂಗಕ್ಕಾಗದೇ ಇರೋ ತುತ್ತು ಅಂತಿದ್ರೆ ಅದು ಯಾರು ಹೇಳು?